ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುಟಾಕಿ 7 ದಿನಗಳ ಕಾಲ ಭಾರತದ ಪ್ರವಾಸ ಕೈಗೊಂಡಿರುವಂತಹ ವಿಚಾರ ನಿಮಗೆಲ್ಲ ತಿಳಿದೇ ಇದೆ. ಅವರು ಭಾರತಕ್ಕೆ ಬರ್ತಿದ್ದಂತೆ ಪಾಕಿಸ್ತಾನ ಯಾವ ಮಟ್ಟಿಗೆ ಉರ್ಕೊಂಡಿದೆ, ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದೆ ಅಂತ ಕೂಡ ನಿಮಗೆ ಗೊತ್ತಿದೆ. ಮುಟಾಕಿ ಭಾರತಕ್ಕೆ ಬರ್ತಿದ್ದಂತೆ ತೀವ್ರ ಒತ್ತಡಕ್ಕೊಳಗಾದಂತಹ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧ ಆರಂಭವಾಗೇ ಬಿಟ್ಟಿದೆ. ಇದರ ಬಗ್ಗೆ ಈಗಾಗಲೇ ಸೌದಿ, ಕತಾರ್, ಇರಾನ್ ಎಲ್ಲರೂ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಟ್ಟಿಗೆ ಎರಡೂ ದೇಶಗಳ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಇದೆಲ್ಲ ದೊಡ್ಡ ಸುದ್ದಿನೇ. ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇದಕ್ಕಿಂತಲೂ ಒಂದು ದೊಡ್ಡ ಸುದ್ದಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಇದೊಂಥರ ಹಬ್ಬದ ಊಟ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಸುದ್ದಿಯನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಬೆಂಕಿ ಹಚ್ಚಿಬಿಟ್ಟಿದೆ. ಪಾಕಿಸ್ತಾನ ಪ್ರತಿಭಟಿಸ್ತಾ ಇದೆ. ಅಫ್ಘಾನಿಸ್ತಾನದ ರಾಯಭಾರಿಗೆ ಸಮನ್ ಕೊಟ್ಟು ಕರೆಸಿ ಮುಖಕ್ಕೆ ಮಂಗಳಾರತಿ ಎತ್ತುತ್ತಾ ಇದೆ. ಭಾರತಕ್ಕೆ ಹೋಗ್ಬಿಟ್ಟು ಹೀಗ ಮಾಡೋದು ನೀವು ಅಂತ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಕೇಳ್ತಾ ಇದೆ. ಭಾರತಕ್ಕೆ ಇದು ರಾಜತಾಂತ್ರಿಕವಾಗಿ ಬಹಳ ದೊಡ್ಡ ಜಯ ಕೂಡ ಹೌದು. ಈ ವಿಚಾರವಾಗಿ ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯಾವುದೇ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜಕೀಯ ಯಾವುದೇ ವಿಚಾರ ಆಗಿರಲಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಒಳಗೆ ಒಂದು ಖುಷಿ ಇದ್ದೇ ಇರುತ್ತೆ. ನಿಮಗೇನೋ ಒಂದು ಹೊಸ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಆದರೆ ಇವತ್ತು ಈ ವಿಡಿಯೋ ಮಾಡ್ತಾ ಮಾತ್ರ ನನಗೆ ಎಕ್ಸ್ಟ್ರಾ ಖುಷಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಬಿಡುಗಡೆಗೊಳಿಸಿದಂತಹ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಏನಿದೆ, ಇದು ಪಾಕಿಸ್ತಾನದ ಮೇಲೆ ಒಂದು ಅಣುಬಾಂಬ್ ಹಾಕದ ರೀತಿಯಲ್ಲಿದೆ. ಯಾಕೆ ಆ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಮಿತ್ರರೇ, ಅಫ್ಘಾನಿಸ್ತಾನ ಹೇಳಿದೆ, ಅಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಅದನ್ನು ಯಾರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಭಾರತಕ್ಕೆ ಸೇರಬೇಕು. ಇದರ ಅರ್ಥ ಏನು ಕೇಳಿದ್ರೆ, POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ಈಗ ಪಾಕಿಸ್ತಾನ ಏನು ಆಕ್ಯುಪೈ ಮಾಡ್ಕೊಂಡು ಕೂತಿದೆಯಲ್ಲ, ಅದು ಕೂಡ ಭಾರತಕ್ಕೆ ಸೇರಬೇಕು. ನ್ಯಾಯಯುತವಾಗಿ ಅದು ಭಾರತದ ಪ್ರದೇಶ. ಹೀಗೆ ಹೇಳ್ತಿರೋದು ಯಾರು? ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ. ಯಾವ ಜಮ್ಮು ಕಾಶ್ಮೀರದಲ್ಲಿ ಈ ಹಿಂದೆ ಮುಜಾಹಿದ್ದೀನ್ಗಳನ್ನ ಬಳಸ್ಕೊಂಡು ಅಶಾಂತಿಯನ್ನು ನಿರ್ಮಾಣ ಮಾಡಿ ಭಾರತದಿಂದ ಅದನ್ನ ಸಪರೇಟ್ ಮಾಡಬೇಕು ಅಂತ ಪಾಕಿಸ್ತಾನ ಯತ್ನ ಮಾಡ್ತಾ ಇತ್ತೋ, ಅಂತಹದೇ ಒಂದು ಮುಜಾಹಿದ್ದೀನ್ ಸಂಘಟನೆಯ ಹಿನ್ನೆಲೆಯಿಂದ ಬಂದು ಅಫ್ಘಾನಿಸ್ತಾನದಲ್ಲಿ ಹಿಡಿತ ಸ್ಥಾಪಿಸಿರುವಂತಹ ಒಂದು ಸರ್ಕಾರದ ಸಚಿವ ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತಾರೆ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಮಿತ್ರರೇ, ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಇದಕ್ಕಿಂತ ಸೋಲಾಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ನೆನಪಿರಲಿ, ಬಹುತೇಕ ಎಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ, ಅಂದ್ರೆ ಪಾಕಿಸ್ತಾನವನ್ನು ಬಿಟ್ಟು ಬಿಡಿ, ಉಳಿದಂತೆ ಬಹುತೇಕ ರಾಷ್ಟ್ರಗಳು ಭಾರತದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ದಾವೆ. ಪೀಪಲ್ ಟು ಪೀಪಲ್ ರಿಲೇಶನ್ಶಿಪ್ ಇದೆ. ಬಹಳ ದೊಡ್ಡ ಮಟ್ಟದ ವ್ಯಾಪಾರ ನಡೆಯುತ್ತೆ. ಆರ್ಥಿಕವಾಗಿ ನಮ್ಮ ಮೇಲೆ ಅವಲಂಬನೆಯಾದಂತಹ ದೇಶಗಳು ಕೂಡ ಇದ್ದಾವೆ. ಆದರೆ ಅವರೆಲ್ಲರೂ ಕೂಡ ಜಮ್ಮು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಮುಕ್ತವಾಗಿ ಹೇಳೋದಿಲ್ಲ. ಅದೊಂದು ವಿವಾದಿತ ಪ್ರದೇಶ ಅಂತಲೇ ನೋಡ್ತಾರೆ. ಕೆಲ ದೇಶಗಳು ಭಾರತದೊಂದಿಗೆ ಉತ್ತಮವಾದ ಸ್ನೇಹ ಇರುವ ಕಾರಣದಿಂದಾಗಿ ಅದು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳದೇ ಇರಬಹುದು. ಆದರೆ ಅದು ಭಾರತಕ್ಕೆ ಸೇರಬೇಕು, ಭಾರತದ ಅವಿಭಾಜ್ಯ ಅಂಗ ಅಂತ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಇದಕ್ಕೆ ಕಾರಣ ವೆರಿ ಸಿಂಪಲ್. ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ, ಭಾರತ ಒಂದು ಹಿಂದೂ ರಾಷ್ಟ್ರ. ಇಂತಹ ಸಂದರ್ಭದಲ್ಲಿ ಪಾಕ್ನ ಸೆಂಟಿಮೆಂಟ್ಗೆ ಹರ್ಟ್ ಮಾಡಿ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಅಷ್ಟಾಗಿ ಮುಂದೆ ಬರೋದಿಲ್ಲ. ಇಂತಹ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದ್ಬಿಟ್ಟು ಹೇಳ್ತಾರೆ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಎಸ್ ಜೈಶಂಕರ್ ಮತ್ತು ಮುಟಾಕಿ ಬಹಳ ಸುದೀರ್ಘವಾದಂತಹ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಜಂಟಿ ಹೇಳಿಕೆಯ ಬಗ್ಗೆ ನಾನೇನು ನಿಮಗೆ ವಿವರಣೆ ಕೊಡೋದು ಬೇಡ. ಅದು ಇಬ್ಬರ ಸಹಮತದೊಂದಿಗೆ ಹೊರಬರುವಂತಹ ಒಂದು ಹೇಳಿಕೆ. ಹೀಗಾಗಿ ಅದಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ. ಇಲ್ಲಿ ಒಬ್ಬರ ಸಹಮತ ಇಲ್ಲದೆ ಇದ್ರೂ ಕೂಡ ಅದು ಜಾರಿಗೆ ಬರೋದಿಲ್ಲ. ಮುಖ್ಯವಾಗಿ ಭಾರತ ಮತ್ತು ಅಫ್ಘಾನ್ ವಿದೇಶಾಂಗ ಸಚಿವರ ಹಂತದ ಈ ಜಂಟಿ ಹೇಳಿಕೆಯಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಅನ್ನು ಖಂಡನೆ ಮಾಡಲಾಗಿದೆ. ಯಾವುದೇ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಅನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನಾವು ಖಂಡಿಸ್ತೀವಿ ಅಂತ ಇಬ್ಬರು ನಾಯಕರು ಹೇಳಿದ್ದಾರೆ. ಹಾಗೆ ಇಡೀ ಪ್ರದೇಶದಲ್ಲಿ ಶಾಂತಿ, ಸ್ಥಿರತೆಯನ್ನು ತರೋದಕ್ಕೆ ಪರಸ್ಪರ ಸಹಕಾರವನ್ನ ವೃದ್ಧಿ ಮಾಡ್ತೀವಿ ಅಂತ ಆ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಅದೇ ಸ್ಟೇಟ್ಮೆಂಟ್ ನಲ್ಲಿ ಅಫ್ಘಾನಿಸ್ತಾನ ಭಾರತಕ್ಕೆ ಏನ್ ಭರವಸೆ ಕೊಟ್ಟಿದೆ ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೆಲವನ್ನ ಭಾರತದ ವಿರುದ್ಧ ಬಳಕೆ ಮಾಡೋದಕ್ಕೆ ಬಿಡೋದೇ ಇಲ್ಲ. ಆ ಭರವಸೆಯನ್ನ ಅಮೀರ್ ಖಾನ್ ಮುಟಾಕಿ ಭಾರತಕ್ಕೆ ಕೊಟ್ಟಿದ್ದಾರೆ. ಈ ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ನೋಡಿದಂತಹ ಪಾಕಿಸ್ತಾನದ ಸರ್ಕಾರ ಉರಿದು ಬಿದ್ದಿದೆ. ಅವರಿಗೆ ಈಗ ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಗಡಿಗೆ ಬಂದ್ಬಿಟ್ಟು ನುಗ್ಗಿ ಹೊಡೆದಿದ್ದಾರಲ್ಲ, 12ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ಹತ್ಯೆ ಆಗಿದೆ. ಅದ್ರ ಬಗ್ಗೆ ಅಷ್ಟು ತಲೆಬಿಸಿ ಇಲ್ಲ, ಅದನ್ನು ಅವರು ಸಹಿಸಿಕೊಂಡಿದ್ದಾರೆ. ಆದರೆ ಈಗ ಈ ಜಂಟಿ ಹೇಳಿಕೆಯನ್ನು ಸಹಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅಫ್ಘಾನಿಸ್ತಾನದ ರಾಯಭಾರಿ ಪಾಕಿಸ್ತಾನದಲ್ಲಿ ಇರ್ತಾರಲ್ಲ, ಅವರಿಗೊಂದು ಸಮನ್ ಕೊಟ್ಬಿಟ್ಟು ಕರೆಸಿ ಪ್ರತಿಭಟನೆಯನ್ನ ದಾಖಲಿಸಿದೆ. ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಇದೆಯಲ್ಲ, ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರೆಸೊಲ್ಯೂಷನ್ ವಿರುದ್ಧವಾಗಿದೆ.
ಅಷ್ಟು ಮಾತ್ರ ಅಲ್ಲ, ಭಾರತ ಆಕ್ಯುಪೈ ಮಾಡ್ಕೊಂಡಿದೆಯಲ್ಲ ಜಮ್ಮು ಮತ್ತು ಕಾಶ್ಮೀರ, ಅಲ್ಲಿನ ಜನರ ಹಿತಾಸಕ್ತಿಗೂ ಕೂಡ ವಿರುದ್ಧವಾಗಿದೆ. ಹೀಗಂತ ಪಾಕಿಸ್ತಾನ ಅಫ್ಘಾನಿಸ್ತಾನದ ರಾಯಭಾರಿಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದೆ. ಮಿತ್ರರೇ, ಈ ಸ್ಟೇಟ್ಮೆಂಟ್ ಬಂತಲ್ಲ, ಅಫ್ಘಾನಿಸ್ತಾನ ಮತ್ತು ಭಾರತದ ಜಂಟಿ ಹೇಳಿಕೆ, ಇದಾದ ಮೇಲೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮತ್ತು ಭಾರತ ಸರ್ಕಾರ ಸುಮ್ಮನೆ ತೋರ್ಗಾಣಿಕೆಗೇನೋ ಸಂಬಂಧ ವೃದ್ಧಿ ಮಾಡ್ಕೊಳ್ತಾ ಇಲ್ಲ, ಪರಸ್ಪರ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಅನುಸಾರವಾಗಿ ಬಹಳ ಡೀಪ್ ಆದಂತಹ ಸಂಬಂಧವನ್ನು ಬೆಳೆಸೋದಕ್ಕೆ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ನಿಮಗೆ ಈಗ ಒಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಅಫ್ಘಾನಿಸ್ತಾನ ಈ ತೀರ್ಮಾನವನ್ನು ಯಾಕೆ ಕೈಗೊಳ್ತು? ಇಷ್ಟು ದಿನ ಅವರು ಭಾರತದ ಅವಿಭಾಜ್ಯ ಅಂಗ ಅಂತೇನು ಹೇಳ್ತಾ ಇರಲಿಲ್ಲ, ಈಗ ದಿಢೀರಂತ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದರಲ್ಲಿ ಅಫ್ಘಾನಿಸ್ತಾನದ ಹಿತಾಸಕ್ತಿ ಏನು? ಅವರು ಭಾರತಕ್ಕೆ ಬಕೆಟ್ ಹಿಡಿಯೋದಕ್ಕೆ ಹೀಗೇನಾದರೂ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಅಫ್ಘಾನಿಸ್ತಾನಕ್ಕೆ ಏನಾದರೂ ಇದರಿಂದ ಲಾಭ ಇದೆಯಾ? ಈ ಪ್ರಶ್ನೆ ಕೇಳಿದ್ದೆ ಆದರೆ, ಜಮ್ಮು ಕಾಶ್ಮೀರ ಭಾರತದ ಕೈಲಿರೋದ್ರಿಂದ ಅಫ್ಘಾನಿಸ್ತಾನಕ್ಕೆ ಬಹಳ ದೊಡ್ಡ ಲಾಭ ಇದೆ. ಈಗ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನದ ವಶದಲ್ಲಿರುವಂತಹದ್ದು ಅಫ್ಘಾನಿಸ್ತಾನಕ್ಕೆ ಬಹಳ ದೊಡ್ಡ ತಲೆನೋವು. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತು ಅಫ್ಘಾನಿಸ್ತಾನ ಮತ್ತು ಭಾರತ ಪೇಪರ್ ಪ್ರಕಾರವಾಗಿ ಬಾರ್ಡರ್ ಹಂಚಿಕೊಂಡಂತಹ ದೇಶಗಳು, ಆದರೆ ಪ್ರಾಕ್ಟಿಕಲಿ ಪರಿಸ್ಥಿತಿ ಬೇರೆಯಾಗಿದೆ. ಯಾಕೆಂತಂದ್ರೆ ಭಾರತದ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು POK ಎರಡೂ ಕೂಡ ಪಾಕಿಸ್ತಾನದ ಕಬ್ಜಾದಲ್ಲಿದೆ. ಹೀಗಾಗಿ ನಾವು ನೇರವಾಗಿ ಅಫ್ಘಾನಿಸ್ತಾನದೊಂದಿಗೆ ಬಾರ್ಡರ್ ಶೇರ್ ಮಾಡೋದಕ್ಕಾಗ್ತಾ ಇಲ್ಲ. ಒಂದು ವೇಳೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು POK ಎರಡೂ ಕೂಡ ಭಾರತದ ಕೈಗೆ ಬಂದಿದ್ದೇ ಆದರೆ, ಭಾರತ ಮತ್ತು ಅಫ್ಘಾನಿಸ್ತಾನ ನೇರವಾಗಿ ಗಡಿ ಹಂಚಿಕೊಳ್ತವೆ. ಅಫ್ಘಾನಿಸ್ತಾನದ ವಕಾನ್ ಕಾರಿಡಾರ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ ನಡುವೆ ನೇರವಾದ ಸಂಪರ್ಕ ಉಂಟಾಗತ್ತೆ. ಇದು ಭಾರತಕ್ಕೂ ಕೂಡ ಲಾಭ, ಹಾಗೆ ಅಫ್ಘಾನಿಸ್ತಾನಕ್ಕೂ ಕೂಡ ಲಾಭ. ಯಾಕೆಂತಂದ್ರೆ ಅವರು ಭಾರತದಿಂದ ನೇರವಾಗಿ ಟ್ರೇಡ್ ರೂಟ್ ಅನ್ನು ಹೊಂದಬಹುದು. ಅಷ್ಟು ಮಾತ್ರ ಅಲ್ಲ, ಈ ಪಾಕಿಸ್ತಾನದ ಬೆದರಿಕೆಯಿಂದ ಕೂಡ ಬಚಾವಾಗಬಹುದು. ನಿಮಗೆ ನೆನಪಿರಲಿ ಮಿತ್ರರೇ, ಈ ಹಿಂದೆಯೂ ಕೂಡ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇದೇ ರೀತಿಯ ಟೆನ್ಷನ್ ಉದ್ಭವವಾಗಿತ್ತು. ಅಂದ್ರೆ ತಾಲಿಬಾನಿಗಳ ಆಡಳಿತದ ಅವಧಿಯಲ್ಲೇ, ಬಹಳ ಹಿಂದೇನಲ್ಲ, ಕಳೆದ ವರ್ಷವೇ ಆಗಿದ್ದು. ಈಗೇನು ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆಯಲ್ಲ, ಇದೇ ರೀತಿಯಾಗಿ ಆಗ್ಲೂ ಕೂಡ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಒಂದು ಏರ್ ಸ್ಟ್ರೈಕ್ ಮಾಡಿತ್ತು. ಆ ಸಂದರ್ಭದಲ್ಲೂ ಅಮಾಯಕ ಅಫ್ಘಾನಿಗಳು ಸತ್ತೋಗಿದ್ರು. ಇದನ್ನ ಬಹಳ ತೀವ್ರವಾಗಿ ಪರಿಗಣಿಸಿದ್ದಂತಹ ತಾಲಿಬಾನ್ ಸರ್ಕಾರ ಈಗೇನು ರಿಟಾಲಿಯೇಟ್ ಮಾಡಿದೆಯಲ್ಲ, ಅದೇ ಪ್ರಕಾರವಾಗಿ ರಿಟಾಲಿಯೇಟ್ ಮಾಡಿತ್ತು, ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿತ್ತು. ಆಗ ಪಾಕಿಸ್ತಾನದ ಸೇನೆ ತೀವ್ರ ಒತ್ತಡಕ್ಕೊಳಗಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದು ಹೊರಟಿತ್ತು. ಯಾವ ರೀತಿಯಾಗಿ ಸೇಡ್ ತೀರಿಸಿಕೊಳ್ಳೋದು ಅಂತಂದ್ರೆ, ಈ ವಕ್ಕಾನ್ ಕಾರಿಡಾರ್ ಅನ್ನು ನಾವು ಕಬ್ಜಾ ಮಾಡ್ಕೊಳ್ತೀವಿ. ಯಾಕೆಂತಂದ್ರೆ ಇದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ, ಬಹಳ ಈಸಿ ಟಾರ್ಗೆಟ್ ಕೂಡ ಹೌದು. ನೀವೇನೀಗ ಮ್ಯಾಪಲ್ಲಿ ನೋಡ್ತಾ ಇದ್ರಲ್ಲ, ಇದು ಅಫ್ಘಾನಿಸ್ತಾನದ ಬಾಲ ಇದ್ದಂತಿದೆ. ನಮ್ಮ ನಾರ್ತ್ ಈಸ್ಟ್ ಅನ್ನು ಸಂಪರ್ಕಿಸುವಂತಹ ಚಿಕನ್ ನೆಕ್ ಕಾರಿಡಾರ್ಗೂ ಕೂಡ ಇದನ್ನು ಹೋಲಿಸಬಹುದು. ಅಷ್ಟೇ ಚಿಕ್ಕದಾದಂತಹ ಒಂದು ಪ್ರದೇಶ ಇದು. ಇದನ್ನು ಕಟ್ ಮಾಡೋದಕ್ಕೆ ಪಾಕಿಸ್ತಾನ ಒಂದು ಪ್ಲಾನ್ ಮಾಡಿದೆ ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಶುರುವಾದವು. ಆದರೆ ತಾಲಿಬಾನಿಗಳು ಚೀನಾದ ಮೊರೆ ಹೋದ್ವು. ಯಾವುದೇ ಕಾರಣಕ್ಕೂ ಕೂಡ ಇದಾಗಬಾರ್ದು, ಪಾಕಿಸ್ತಾನ ಇಂತಹ ಕ್ರಮಗಳನ್ನು ಕೈಗೊಳ್ಳದಂತೆ ನೋಡ್ಕೊಳ್ಳಿ ಅಂತೇಳಿ ಅವರು ಮನವಿ ಮಾಡಿಕೊಂಡ್ರು. ಚೀನಾ ಕೂಡ ಧಮಕಿ ಹಾಕ್ತು. ಯಾಕೆ ಕೇಳಿದ್ರೆ, ಈ ವಕ್ಕಾನ್ ಕಾರಿಡಾರ್ ಚೀನಾಗೂ ಕೂಡ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಾರತದ ಕಾಶ್ಮೀರವನ್ನು ಮಾತ್ರ ತಲುಪೋದಿಲ್ಲ, ಒಂದು ಸಣ್ಣ ತುದಿ ಚೀನಾಗೂ ಕೂಡ ತಾಗಿಕೊಂಡಿದೆ. ಚೀನಾ ಈ ಮೂಲಕವಾಗಿ ಅಫ್ಘಾನಿಸ್ತಾನದ ಎಂಟ್ರಿಯನ್ನು ಪಡೆಯುತ್ತೆ. ಒಂದು ವೇಳೆ ಪಾಕಿಸ್ತಾನ ಇದನ್ನು ಕಟ್ ಮಾಡಿದ್ದೆ ಆದರೆ ಚೀನಾ ಪಾಕಿಸ್ತಾನದ ಮುಲಾಜು ಉಂಟಾಗುತ್ತೆ ಅಫ್ಘಾನಿಸ್ತಾನವನ್ನು ಎಂಟ್ರಿ ಆಗಬೇಕು ಅಂತಂದ್ರೆ. ಹೀಗಾಗಿ ಚೀನಾ ಅವತ್ತು ಪಾಕಿಸ್ತಾನದ ಕ್ರಮವನ್ನು ತಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನಕ್ಕೂ ಕೂಡ ಭಾರತದ ಸಹಾಯ, ಭಾರತದೊಂದಿಗೆ ಗಡಿ ಹಂಚಿಕೊಳ್ಳುವಂತಹದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಆ ಆಂಗಲ್ನಲ್ಲಿ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಅಫ್ಘಾನಿಸ್ತಾನದ ನೇರ ಸಂಪರ್ಕ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ನಮಗೆ ಸೆಂಟ್ರಲ್ ಏಷ್ಯಾದ ಡೈರೆಕ್ಟ್ ಆಕ್ಸೆಸ್ ಸಿಗುತ್ತೆ. ಅಫ್ಘಾನಿಸ್ತಾನದಿಂದ ಸೆಂಟ್ರಲ್ ಏಷ್ಯಾದ ದೇಶಗಳು, ನಂತರ ರಷ್ಯಾದವರೆಗೂ ಕೂಡ ಭಾರತ ಸಂಪರ್ಕವನ್ನು ಸಾಧಿಸಬಹುದು. ಇವತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು POK ಪಾಕಿಸ್ತಾನದ ಕಬ್ಜಾದಲ್ಲಿರುವ ಕಾರಣದಿಂದಾಗಿ ಭಾರತಕ್ಕೆ ಸೆಂಟ್ರಲ್ ಏಷ್ಯಾದ ಹಾದಿಯೇ ಬಂದಾಗಿದೆ. ಮಿತ್ರರೇ, ಈಗ ಅಫ್ಘಾನಿಸ್ತಾನ ಜಂಟಿ ಹೇಳಿಕೆ ಕೊಟ್ಟಿದ್ದಕ್ಕೆ ಭಾರತ ಇಷ್ಟ್ಯಾಕೆ ಸಂಭ್ರಮಿಸಬೇಕು? ಏನು POK ನಮ್ಮದಾಗ್ಬಿಡುತ್ತಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ? ಹೀಗಂತ ಕೇಳುವವರು ಕೂಡ ಇರ್ತಾರೆ. ಆ ಕೇಳೋದೇನು ತಪ್ಪಲ್ಲ, ಆದರೆ ಅಫ್ಘಾನಿಸ್ತಾನದ ಈ ನಿರ್ಧಾರದಿಂದ ಭಾರತಕ್ಕೆ ಸಹಜವಾಗಿ ಲಾಭ ಆಗುತ್ತೆ. ಒಂದು ವೇಳೆ ಭಾರತ ನಾಳೆ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತು ಅಂತ ಅಂದುಕೊಳ್ಳಿ, ಆಗ ಅಫ್ಘಾನಿಸ್ತಾನ ಸಹಜವಾಗಿ ಅದನ್ನು ರೆಕಗ್ನೈಸ್ ಮಾಡುತ್ತೆ. ಇದು ಭಾರತದ ಅವಿಭಾಜ್ಯ ಅಂಗ. ಅದಕ್ಕೆ ಅಫ್ಘಾನಿಸ್ತಾನ ಯಾವುದೇ ರೀತಿಯಲ್ಲೂ ವಿರೋಧ ವ್ಯಕ್ತಪಡಿಸೋದಿಲ್ಲ. ಗಡಿ ಹಂಚಿಕೊಂಡಿರುವಂತಹ ಒಂದು ದೇಶದ ಬೆಂಬಲ ಸಹಜವಾಗಿ ಭಾರತಕ್ಕೆ ಶಕ್ತಿ ಕೊಡುತ್ತೆ. ಇದು ಪಾಕಿಸ್ತಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜಂಟಿ ಹೇಳಿಕೆ ಯಾವಾಗ ಹೊರಗೆ ಬಂತೋ, ಪಾಕಿಸ್ತಾನ ಇಷ್ಟೆಲ್ಲ ತಲೆ ಕೆಡಿಸಿಕೊಂಡು ಅದನ್ನು ಪ್ರತಿಭಟಿಸ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಂದು ಮಾತನ್ನು ಹೇಳಬೇಕು. ಈ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ತನ್ನ ಮೊದಲ ಅವಧಿಗಿಂತಲೂ ಕೂಡ ಎರಡನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಅಂದ್ರೆ 2021ರಲ್ಲಿ ಪುನಃ ಅಧಿಕಾರಕ್ಕೆ ಬಂದ್ರಲ್ಲ, ಈಗ ಭಾರಿ ಬುದ್ಧಿವಂತರಾದಂತೆ ಕಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಅವರಿಗೀಗ ಪಾಕಿಸ್ತಾನ ಬೇಕಾಗಿಲ್ಲ, ನಮಗೆ ಭಾರತವೇ ಉತ್ತಮವಾದ ಸ್ನೇಹಿತ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಏನ್ ಭಾರತ ಹಣ ಸಹಾಯ ಮಾಡುತ್ತೆ, $1-2 ಬಿಲಿಯನ್ ಕೊಡಬಹುದು ಅಂತ ಅಫ್ಘಾನಿಸ್ತಾನ ಏನಾದರೂ ಬಯಸ್ತಾ ಇದೆಯಾ? ಖಂಡಿತವಾಗ್ಲೂ ಭಾರತದ ಹಣದ ಮೇಲೆ ಅವರಿಗೇನು ಅಷ್ಟೆಲ್ಲ ನಿರೀಕ್ಷೆ ಇಲ್ಲ. ಅವರ ತಂತ್ರಗಾರಿಕೆ ಏನು ಗೊತ್ತಾ, ಅವರಿಗೆ ಜಾಗತಿಕವಾಗಿ ಒಂದು ಕೆಟ್ಟ ಹೆಸರಿದೆ. ಈ ತಾಲಿಬಾನಿಗಳು ಅಂತಂದ್ರೆ ಅವರು ಉಗ್ರರು, ಅವರಿಗೊಂದು ನೇಮ್ ಪ್ಲೇಟ್ ಕೊಡಲಾಗಿದೆ. ಇದರಿಂದ ಹೊರಬರೋದಕ್ಕೆ ತಾಲಿಬಾನ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಕಾಣ್ತಿರುವಂತಹ ದಾರಿ ಏನು ಕೇಳಿದ್ರೆ, ಅದು ಭಾರತ.
ಭಾರತದ ಸ್ನೇಹವನ್ನ ಮಾಡಿದ್ದೇ ಆದ್ರೆ ಭಾರತ ನಮ್ಮನ್ನ ಈ ಸಂಕೋಲೆಯಿಂದ ಹೊರತರಬಹುದು. ಇದು ತಾಲಿಬಾನ್ ಸರ್ಕಾರದ ಮಹತ್ವಾಕಾಂಕ್ಷೆ. ಇದು ಸರಿನಾ ಕೇಳಿದ್ರೆ 100% ಸರಿ. ಅದು ಹೇಗೆ ಅಂತ ಚಿಕ್ಕದಾಗಿ ಉದಾಹರಣೆ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈಗ ಒಬ್ಬ ಎಕ್ಸ್ ಅನ್ನುವಂತಹ ವ್ಯಕ್ತಿಗೆ ಕ್ರಿಮಿನಲ್ ಹಿನ್ನೆಲೆ ಇರುತ್ತೆ. ಆತ ಕೊಲೆ ಸುಲಿಗೆ ಆರೋಪವನ್ನು ಎದುರಿಸ್ತಾ ಇರ್ತಾನೆ, ಸಮಾಜದಲ್ಲಿ ನಿಂದನೆಗೊಳಗಾಗಿರ್ತಾನೆ ಅಂತ ಅಂದುಕೊಳ್ಳಿ. ಒಂದು ದಿನ ಆತನಿಗೆ ಏನ್ ಅನ್ಸುತ್ತೆ, ನಾನು ಈ ನೇಮ್ ಪ್ಲೇಟ್ ನಿಂದ ಹೊರಬರಬೇಕು, ನಾನೊಂದು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಆಗ ಆತ ಯಾರ ಸಹವಾಸವನ್ನ ಮಾಡಬೇಕು? ಇನ್ನೂ 4 ಕೊಲೆ ಮಾಡದಂತಹ ಇನ್ನೊಬ್ಬನ ಸಹವಾಸ ಮಾಡಬೇಕು, ಅಥವಾ ಸಚ್ಚಾರಿತ್ರ್ಯವಂತನಾದಂತಹ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಅಂತ ಹೆಸರು ಪಡೆದಂತಹ ಇನ್ನೊಬ್ಬ ವ್ಯಕ್ತಿಯ ಸಹವಾಸವನ್ನ ಮಾಡಬೇಕು? ಸಹಜವಾಗಿ 2ನೇ ಆಯ್ಕೆಯಾಗಿರುತ್ತೆ ತಾನೆ. ಇವತ್ತು ಪಾಕಿಸ್ತಾನದ ಬ್ಯಾಕ್ಗ್ರೌಂಡ್ ವಿಶ್ವಕ್ಕೆ ಗೊತ್ತಿದೆ. ಇದನ್ನು ತಾಲಿಬಾನಿಗಳು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರ ಜೊತೆಗೆ ನಾವು ಹೋಗಿದ್ದೆ ಆದ್ರೆ ನಾವು ಈ ಸಂಕೋಲೆಯಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ನಮಗೆ ಇನ್ನೂ ಹೆಚ್ಚು ಉಗ್ರ ಪಟ್ಟಗಳು ಬರುತ್ತೆ. ಈಗ ಪಾಕಿಸ್ತಾನ ಅದನ್ನೇ ಮಾಡ್ತಾ ಇದೆ ಅಲ್ವಾ. ತೆಹರೀಕಿ ತಾಲಿಬಾನ್ ಸಂಘಟನೆಗೆ ಈ ತಾಲಿಬಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಉಗ್ರವಾದವನ್ನು ಬೆಳೆಸ್ತಾ ಇದ್ದಾರೆ, ಹೀಗಂತ ಗ್ಲೋಬಲ್ ವೇದಿಕೆಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ಅಲ್ವಾ. ಇದೇ ಕಾರಣದಿಂದ ತಾಲಿಬಾನಿಗಳು ಬಹಳ ಬುದ್ಧಿ ಉಪಯೋಗಿಸಿ ಭಾರತವನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಭಾರತಕ್ಕೆ ತಾಲಿಬಾನ್ ಏನು ಮುಖ್ಯ ಅಲ್ಲ, ಅಫ್ಘಾನಿಸ್ತಾನ ಮುಖ್ಯ. ಅಫ್ಘಾನಿಸ್ತಾನದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಳ್ಳುವಂತಹದ್ದು ಭಾರತದ ತಂತ್ರಗಾರಿಕೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ತಾಲಿಬಾನಿಗಳ ಜೊತೆಗೆ ಕೈ ಜೋಡಿಸುವಂತಹ ತೀರ್ಮಾನಕ್ಕೆ ಭಾರತ ಬಂದಿದೆ. ಒಂದು ರೀತಿಯಲ್ಲಿ ಅವರಿಗೊಂದು ಕ್ಷಮಾದಾನ ಕೊಟ್ಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಉಡುಗೊರೆಯನ್ನು ಕೂಡ ತಾಲಿಬಾನಿಗಳು ಕೊಡ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.